ಬರುದಿಲ್ಲ. ಹಾ. ಯಾಕಂದ್ರೆ ಈ ಟೀಕೆ ಮಾಡಿದವರು ಅವರೆಲ್ಲರೂ ನಮ್ಮ ಹತ್ರ ಸೋತಾಗ ಕೈ ಹಿಡಿಯುವುದಿಲ್ಲ. ಹೌದು. ಅವ್ರು ಏಗಳಿಗೂ ಗೆದ್ದಾಗ ನಮ್ಮೊಟ್ಟಿಗೆ ಎಷ್ಟು ಜನ ಇದ್ರು ಅನ್ನೋದಲ್ಲ, ಟೀಕೆ ಮಾಡುವ ಅಥವಾ ಸೋತಾಗ ಯಾರೆಲ್ಲ ಇದ್ರಿಲ್ಲ. ಈ ಮುಂಗೂಸಿ ಅನ್ನೋದು ಈ ಕೋಳಿ ಮಾಧ್ಯಮಕ್ಕೆ ಪ್ರಖರ ಒಂದು ಸಮಸ್ಯೆ. ಇನ್ನೊಂದು ಬಿಸಿಲು. ನಮ್ಮ ಸೂರ್ಯ ದೇವ, ವರುಣ ದೇವ ಇವರೆಲ್ಲರ ಕೃಪೆ. ಈ ಕಲಿಯುಗದಲ್ಲಿ ನಾಮಸ್ಮರಣೆ ಎನ್ನುವುದು ಒಂದು ಪವಾಡ ನಡೀತದಂತೆ. ಹಾಗೆ ನನ್ನ ಬಾಲ್ಯದಲ್ಲಿ ಪಂಚಗಜ್ಜೆ ತಿನ್ನೋಕೋಸ್ಕರ ಭಜನೆಗೆ ಹೋದನ್ ನಾನು. ನನ್ನ ಅಣ್ಣ ಎಲ್ಲ ಮನೆ ಇಡೀ ಮನೆನೇ ಭಜನೆ ನಮ್ದು. ಈ ಗೊಬ್ಬರದಷ್ಟು ಒಳ್ಳೆ ಗೊಬ್ಬರನೇ ಇಲ್ಲ. ಯಾಕಂದ್ರೆ ಸಾವಯವವಾಗಿ ನಾ ತೊಂಡೆ ನಟ್ಟಿದ್ದೆ, ಬದ್ನೆ ನಟ್ಟಿದ್ದೆ, ಬೆಂಡೆ ನಟ್ಟಿದ್ದೆ, ಅಲಸಂಡೆ ನಟ್ಟಿದ್ದೆ, ಅದ್ರ ಮೇಲಿಗೆ ಬಸ್ಲೆ ನಟ್ಟಿದ್ದೆ. ಇದು ಯಾವ್ದಕ್ಕೂ ನಾನು ಯಾವುದೇ ಸರ್ಕಾರಿ ಗೊಬ್ಬರ. ನೀವು ಯೂಟ್ಯೂಬ್ ಚಾನಲ್ ಎಲ್ಲಿಂದ ಬೆಳತ್ತಂಗಡಿ ಮಲೆಬೆಟ್ಟು ಅಲ್ಲಿಂದ 3 ಗಂಟೆಗೆ ಎದ್ದು ಹೆಬ್ರಿಗೆ ಹೋದು ಬಸ್ಸಲ್ಲೇ ಬಂದಿದ್ರಿ ನೀವು. ಯಾಕಂದ್ರೆ ಒಂದು ನಿಮ್ದು ಬಸ್ಸಿನಲ್ಲಿ ವರ್ಕ್ ಆಗತ್ತೆ, ನಿಮ್ಮನ್ನು ನಾನು ಕೆಲವು ಮಾತಾಡ್ನಲ್ಲ. ಎರಡನೇದಾಗಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಆರ್ಡಿ ಅಂತ ಹೇಳುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಎಷ್ಟೋ ಬಾರಿ ಒಂದೊಂದು ವ್ಯವಹಾರದಲ್ಲಿ, ಕೃಷಿಯಲ್ಲಿ ಯಾಕೆ ಫೇಲ್ ಆಗತ್ತೆ ಅಂತ ಹೇಳಿದ್ರೆ, ಒಂದನ್ನೇ ಹಿಡ್ಕೊಂಡು ನಾವು ಕಷ್ಟಪಡ್ತಾ ಇರ್ತೇವೆ. ಆ ಒಂದು ವಿಫಲ ಆದರೆ ಮತ್ತೆ ರಿಕವರಿ ಆಗಲಿಕ್ಕೆ 5 ರಿಂದ 10 ವರ್ಷ ಬೇಕಾಗತ್ತೆ. ಆ 10 ವರ್ಷದಲ್ಲಿ ಎಷ್ಟೋ ಕಾಲಗಳೇ ಕಳೆದೋಗಿರ್ತದೆ. ಅಂಥವ್ರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡಿಕೊಂಡು ಅದರೊಟ್ಟಿಗೆ ಒಂದು ಕೋಳಿ ಫಾರಮನ್ನು ಮಾಡಿಕೊಂಡು ಯಶಸ್ವಿಯಾಗಿರುವಂಥ ಒಬ್ಬರು ಉದ್ಯಮಿನ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಇದೆಲ್ಲ ಕೂಡ ಯುವಕರಿಗೆ ಇನ್ಸ್ಪೈರ್ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಎಕಾನಮಿಕ್ಸ್ ಸರ್ಕಲ್ ಅಂತ ಹೇಳಿದ್ರೆ, ಅಂದರೆ ದುಡ್ಡಿನ ಸರ್ಕಲ್ಗಳು, ಅಂದರೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರುವಂಥ ಮೂಲಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದು, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಕೇವಲ ಕೋಳಿ ಫಾರಮದ್ದು ಸ್ಟೋರಿ ಅನ್ನುವಂಥದ್ದಲ್ಲ ಇದು. ನಾವು ವ್ಯವಹಾರದಲ್ಲಿ ಹೇಗೆ ಇದನ್ನು ಮಾಡ್ಬೋದು ಅನ್ನುವಂಥ ಒಂದು ಪಾಠ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಎಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ, ನಿಮಗೆ ತುಂಬ ಉಪಯೋಗ ಆಗ್ಬೋದು. ಬನ್ನಿ, ಆರ್ಡಿ ಗ್ರಾಮದ ಗಣೇಶ್ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ. 2016-17ರಲ್ಲಿ ಈ ಜಾಗ ಕೂಡ ಒಂದು ಕಾಕತಾಳಿ ಎಂಬಂತೆ ಸಾಲದ ಮುಖೇನವೇ ಒಂದು ಈ ಕೋಳಿ ಉದ್ಯಮ, ನಂಗೂ ಗೊತ್ತಿಲ್ಲ, ನನ್ನ ಆತ್ಮೀಯರೊಬ್ರು ಹೀಗೆ ಇದು ಮಾಡಿದ್ರು, ಬಾರಿ ಲಾಭ ಉಂಟು ಉದ್ಯೋಗ ಮಾಡುವ ಅಂತ ಹೇಳಿ ಆತ್ಮೀಯರು ನಾವೆಲ್ಲ ಒಟ್ಟು ಸೇರಿ ಒಂದು ಪ್ರಾರಂಭಿಸಿದ್ದೇವೆ. ಪ್ರಾರಂಭಿಸಿದಾಗ ಫಸ್ಟ್ ಎಲ್ಲ ಸ್ವಲ್ಪ ಇದೆಂತ ಗೊತ್ತಿರ್ಲಿಲ್ಲ ನಮ್ಗೆ, ಇದು ಕೋಳಿ ಉದ್ಯಮವೇ ಏನಂತೇಳಿ ಗೊತ್ತಿಲ್ಲ. ಒಂದು 38-42 ದಿವಸದೊಳಗೆ ಪೂರ ಖಾಲಿ ಆಗ್ತದೆ, ಸ್ವಲ್ಪ ಆದಾಯಗಳು ಆಗ್ತದೆ, ಬೆಳಿಗ್ಗೆ ಮತ್ತೆ ಸಂಜೆ ಕೆಲಸ ಮಾಡ್ರು ಸಾಕಾಗುತ್ತೆ ಅನ್ನೋ ಒಂದು ಭಾವನೆ ಮೂಲಕ ಪ್ರಾರಂಭಿಸಿದ್ದೇವೆ. ಪ್ರಾರಂಭಿಸುವಾಗ ಎಲ್ಲ ಅವರು ಇವರು ಆತ್ಮೀಯರೆಲ್ಲ ಸಹಕಾರ ಇದೆ. ಮತ್ತೆ ಈ ಜಾಗನೂ ಕೂಡ ನಮ್ಮ ರಿಲೇಟಿವ್ ಒಬ್ರು ಹಣ ಕೊಡದೆ ಫಸ್ಟ್ ನಮ್ಗೆ ಸ್ವಲ್ಪ ಉಪಕಾರ ಮಾಡಿದ್ರು, ಅದರಲ್ಲಿ ಪ್ರಾರಂಭಿಸಿದ್ದೇವೆ. ಯಾಕಂದ್ರೆ 2017ರಲ್ಲಿ ಏನೂ ಇಲ್ಲ, ಎಲ್ಲ ಕೈ ಖಾಲಿ ಆಗಿದೆ ನಮ್ಮ ಹತ್ರ. ಆವಾಗ ಈ ಉದ್ಯಮ ಸ್ಟಾರ್ಟ್ ಮಾಡಿದಾಗ ಏನೋ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಇವತ್ತಿನ ಕಾಲದಲ್ಲಿ ನೋಡುವಾಗ ಆದಾಯ ಒಳ್ಳೇದಿದೆ, ಆದ್ರೆ ಕೆಲಸ ಕೂಡ ಅಷ್ಟೇ ಇದೆ. ಯಾಕಂದ್ರೆ ಬಿಸಿಲು, ಮಳೆ, ಬೇರೆ 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 ರೀತಿಯಲ್ಲಿ ನಮ್ಗೆ ತೊಂದರೆ ಕೊಡ್ತದೆ. ಮುಂಚೆ ಏನ್ ಕೇಳಿದ್ರೆ ಗೊಬ್ಬರಕ್ಕೆಲ್ಲ ಬೆಲೆ ಬರ್ತಾ ಇರ್ಲಿಲ್ಲ. ಈ ದಿನಗಳಲ್ಲಿ ಗೊಬ್ಬರಕ್ಕೆಲ್ಲ ಒಳ್ಳೆ ಬೆಲೆ, ಆದ್ರೂ ಜನರು ಮತ್ತೆ ಕೃಷಿಕರು ಇನ್ನೂ ಯಾವ್ದನ್ನು ಕಂಡುಹಿಡಿಲಿಲ್ಲ. ಯಾಕೆ ಹೇಳಿದ್ರೆ ಈ ತರಕಾರಿಗೆ ಈ ಗೊಬ್ಬರದಷ್ಟು ಒಳ್ಳೆ ಗೊಬ್ಬರನೇ ಇಲ್ಲ. ಯಾಕಂದ್ರೆ ಸಾವಯವವಾಗಿ ನಾ ತೊಂಡೆ ನಟ್ಟಿದ್ದೆ, ಬದ್ನೆ ನಟ್ಟಿದ್ದೆ, ಬೆಂಡೆ ನಟ್ಟಿದ್ದೆ, ಅಲಸಂಡೆ ನಟ್ಟಿದ್ದೆ, ಅದ್ರ ಮೇಲಿಗೆ ಬಸ್ಲೆ ನಟ್ಟಿದ್ದೆ. ಇದು ಯಾವ್ದಕ್ಕೂ ನಾನು ಯಾವುದೇ ಸರ್ಕಾರಿ ಗೊಬ್ಬರಗಳನ್ನ ಹಾಕ್ಲಿಲ್ಲ. ಈಗ ನಾನಂದ್ರೆ ಮಂಗ, ದನ ಮತ್ತೆ ಬೇರೆ ಈ ಪ್ರಾಣಿಗಳ ಉಪಟಳಕ್ಕೋಸ್ಕರ ಅದನ್ನೆಲ್ಲ ಯಾವ್ದನ್ನು ನಡ್ತಾನೆ ಇಲ್ಲ. ತೊಂಡೆ ಮಾತ್ರ ಸ್ವಲ್ಪ ಇದೆ ಅಲ್ಲಿ. ಅವಕ್ಕೆಲ್ಲ ವಾರಕ್ಕೆ ಒಂದ್ಸಲ ಒಂದೊಂದು ಮುಷ್ಟಿ ಗೊಬ್ಬರ ಹಾಕುವುದು, ಮತ್ತೆ ಬೆಳಿಗ್ಗೆ ಸಂಜೆ ನೀರ್ ಕೊಡುದು, ಅಷ್ಟೇ ಕೆಲಸಗಳು. ಹಾಕಿದ್ಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಬೇಕಾ? ಸ್ವಲ್ಪ ಮಣ್ಣು ಹಾಕ್ಬೇಕು. ಫಸ್ಟ್ ಒಂಚೂರು ಕೋಲಂಗ್ ಒಂಚೂರು ಹೈಡ್ದಂಗ್ ಮಾಡುದು, ಅದ್ರ ಮೇಲೆಗೆ ಗೊಬ್ಬರ ಹಾಕುದು ಒಂದ್ ಮುಷ್ಟಿ, ಅದ್ರ ಮೇಲೆಗೆ ಕೆಂಪು ಮಣ್ಣನ್ನು ಒಂದ್ ಸ್ವಲ್ಪ ಹಾಕಿ ಬಿಡುದು. ಮತ್ತೇನು ಬೇಕು ಹಿಡಿಯುದಿಲ್ಲ. ಯಾಕಂದ್ರೆ ತೊಂಡೆ ಎಲ್ಲ 1 ಕ್ವಿಂಟಲ್ ಹತ್ರ ಬೆಳೆದಿದ್ದೇನೆ. ನಂಬುದು ಸಾಧ್ಯ ಇಲ್ಲ. ಯಾವುದೇ ಅಂಗಡಿಗಳಿಗೆ ಮಾರಾಟ ಮಾಡ್ಲಿಲ್ಲ ನಾನು. ಯಾಕಂದ್ರೆ ಬೇರೆ ವಿಷಪೂರಿತ ಯಾವುದೇ ಆಹಾರ ಪದಾರ್ಥಗಳನ್ನ ಹಾಕುದಿಲ್ಲ ನಾವು, ಇದನ್ನ ಮಾತ್ರ ಅಲ್ಲ. ಹಾಗಾಗಿ ನಮ್ಗೆ ನಮ್ಮ ರಿಲೇಟಿವ್, ನಮ್ದೇ ಒಂದು ಜಾಯಿಂಟ್ ಫ್ಯಾಮಿಲಿ ಇದೆ, ನಾವೇ ಒಂದು 10-18 ಜನ ಒಂದೇ ಮನೆಯಂಗಿದ್ದೇವೆ. ನಮ್ಗೆ ಎಷ್ಟು ತರಕಾರಿ ಇದ್ರೂ ಬೇಕಾಗತ್ತೆ. ಆದ್ರೆ ಅದ್ರ ರುಚಿ ಬೇರೆ. ಯಾವ್ದು ನಾವಿಲ್ಲಿ ನಟ್ಟ
ಈ ತರಕಾರಿಗಳು ಹೌದು. ತುಂಬಾ ರುಚಿ ಹಾಗೆ ಈಗ ಸಾಧಾರಣ ಒಂದು 6,000 ಚಿಲ್ಲರೆ ಈ ಕೋಳಿಗಳಿದ್ದಾವೆ. ಹಾ. ಕಷ್ಟಪಡ್ತಾ ಇದ್ದೇವೆ. ಬೆಳಿಗ್ಗೆ ಒಂದು 2011ರಿಂದ ಹ್ಮ್. 25ನೇ ಇಸ್ವಿಯಲ್ಲಿಗೂ 4 ಗಂಟೆ ನಂತರ ನಿದ್ದೆ ಮಾಡಿದ್ದಿಲ್ಲ ನಾವು. ಹಾ. ಕೆಲಸ ಮಾಡದೇ ಇರ್ಲಿ ನಾವು. ಬೆಳಿಗ್ಗೆ ಎದ್ದು ಕೂಡಲೇ ಬಂದು ಒಂದು ಸಲ ಒಂದು ರೌಂಡ್ ಬರುದು ಶೆಡ್ ಒಳಗೆ. ಹ್ಮ್. ಏನು ಸತ್ತೋಗಿದ್ದಾವ, ಯಾವ್ದಾದ್ರು ಏನು ಕಾಯಿಲೆ, ಇರುವೆ ಬಂದಿದ್ದಾವ, ಮುಂಗ್ರಿ ಬಂದಿದ್ದಾವ, ಹ್ಮ್. ಮತ್ತೆ ಹಾವು, ಹ್ಮ್. ಮತ್ತೆ ನಾಯಿ, ಹ್ಮ್. ಕಾಳ್ಬೇಕು, ಈ ತರ ತುಂಬಾ ಪ್ರಾಬ್ಲಮ್ಗಳು ಇರ್ತವೆ ಇದ್ರಲ್ಲಿ. ಹಾ. ಒಂದ್ ವೇಳೆ ಗುಡುಗು ಮಿಂಚು ಬಂದಾಗ ಇನ್ವರ್ಟರ್ ಹಾಳಾಗುವುದು, ಹಾ. ಅಥವಾ ನೀರು ಬ್ಲಾಕ್ ಆಗುವುದು, ಹ್ಮ್. ಅಥವಾ ಒಂದು ಡ್ರಿಂಕರ್ ಚೆಲ್ಲಿಯೋ ಆದ್ರೆ ಅದಿಷ್ಟು ಗೊಬ್ಬರಗಳು ಹಾಳಾಗ್ತವೆ. ಹ್ಮ್. ಅಲ್ಲಿ ಆ ಗೊಬ್ಬರನ ತೆಗೆದು ಹೆರ್ಗ್ ಹಾಕಿ ಮತ್ತೆ ಉಮ್ಮಿ ಹಾಕ್ಬೇಕು. ಹ್ಮ್. ಕೆಲಸಗಳು ಬೇಕಾದಷ್ಟು ಇದ್ದಾವೆ. ಹ್ಮ್. ಅವನ್ನು ಕೂಡ ನಾವೊಂದು ಪ್ರಾಣಿ ಮತ್ತೆ ಮನುಷ್ಯನ ಸಾಕುದು ಎಷ್ಟು ಕಷ್ಟ. ಒಂದ್ ಹ್ಮ್. ಪಕ್ಷಿ 42 ದಿವಸಕ್ಕೆ ಅಷ್ಟು ಬಲ ಮಾಡುದು ತುಂಬಾ ಕಷ್ಟ ಅದು. ಅಲ್ವಾ? ಕಾಯಿಲೆ ಬರ್ತದೆ, ಬೇರೆ ಬೇರೆ ಬರ್ತದೆ. Correct. ಹಾಗಾಗಿ ಬೆಳಿಮಿಚ್ಚಿ ಎದ್ದು ಬಂದ ನಂತರ ಫಸ್ಟ್ ಅವಕ್ಕೆ ಫುಡ್, ಹ್ಮ್. ಅದಾದ ನಂತರ ಉಮ್ಮಿನ ರ್ಯಾಕಿಂಗ್ ಮಾಡುದು, ಮಚ್ಚಾಕುದು, ಹಾ. ಮಚ್ಚಾಕಿದ ನಂತರ ಡ್ರಿಂಕರ್ ನೀರನ್ನೆಲ್ಲ ಪಾತ್ರೆಗಳನ್ನು ತೊಳೆಯುವುದು. ಹ್ಮ್. ಅದಾದ ನಂತರ ಬಾಗ್ಲಾಕಿ ನಮ್ಮದು ದಿನಚರಿ ಕೆಲಸದ ಸರ್ ಲಾಭ ಅಂತ ಬಂದ್ರೆ ಎಷ್ಟು ಬರ್ಬೋದು, ಒಂದು ಕನಿಷ್ಠ ಗರಿಷ್ಠ? ಹೇಳುಕಾತಿಲ್ಲ. ನಾವು ಮಾಡಿದ ಕೆಲಸಕ್ಕೆ ಹ್ಮ್. ಡೈಲಿ 500,000 ರೂಪಾಯಿ ಕೂಲಿ ಲೆಕ್ಕ ಎಣಿಸ್ಕೊಳ್ಬೇಕು. ಹ್ಮ್. ಇಲ್ಲ, ನಮ್ಗೆ ದೇವ್ರು ಈ ಸಲ ಇಷ್ಟೇ ಕೊಟ್ಟದ್ದು. ನಾವು ಅದರಲ್ಲಿ ಸಾಧಾರಣ ಒಂದು ಮುಂಗ್ರಿ ಹೋಗದಲ್ಲಿ ಒಂದು 28-30,000 ನಷ್ಟ ಆದದ್ದು ಇತ್ತು. ಹ್ಮ್. ಕಮಿಷನ್ 40,000 ಬಂದದ್ದು ಇತ್ತು. ಹ್ಮ್. 75,000 ಬಂದದ್ದು ಇತ್ತು. ಹ್ಮ್. 90,000 ಬಂದದ್ದು ಇತ್ತು. ಹ್ಮ್. ಲಕ್ಷಾಂತರ ರೂಪಾಯಿ, ಈ 6,000 ಮರಿಗೆ 2 ಲಕ್ಷ ದುಡಿದವರು ಇದ್ರಂತೆ. ಅಲ್ಲ? ಮತ್ತೆ ಅದು ಒಂದು ನಶೀಪ ಮತ್ತೆ ಲಕ್ ಅಂತೇಳಿ ಇರ್ತಾರ, ಅದ್ರ ಮೇಲೂ ಹೌದು. ಹಾ. ಇನ್ನೊಂದು ನಮ್ಮ ಶ್ರಮದ ಮೇಲೂ ಹೌದು. ಹಣ ಬಂದಿಲ್ಲ ಅಂದಾಗ ನೆಕ್ಸ್ಟ್ ಬ್ಯಾಚ್ ಬರ್ಬಹುದು ಅನ್ನುವ ಪ್ರಯತ್ನದ ಮೇಲೆ ನಾವು ಕೆಲಸ ಮಾಡ್ತೇವೆ. ಹಣ ಬಂದಾಗ ಅದು ಎಷ್ಟಿದ್ರು ನಮ್ದು ಈಗ ಒಂದು 10-9-10 ಲಕ್ಷ ಸಾಲಗಳಿದ್ದು. ಯಾರಾದ್ರೂ ಒಬ್ಬ ಕೃಷಿಕ ಅವನು ಕೇವಲ ಇದಕ್ಕೆ ಇಳಿಯುದಾದ್ರೆ ಎಷ್ಟು ಕೋಳಿಗಳನ್ನ ಅವನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ಬೋದು? ಅವ ಕಡಿಮೆ ಪಕ್ಷ ಒಂದು, ನಾವು 10,000 ಅಂತೇಳಿ ಹೇಳಿದ್ರು ಕೆಲಸ ಮಾಡ್ಬೋದು, ಒಬ್ರೇ ಮಾಡ್ಬೋದು ಅಥವಾ ಇಬ್ರು ಮಾಡ್ಬೋದು. ಹ್ಮ್. ಬಟ್ ಎಷ್ಟು ಸಾವಿರ ಅವ ಮಾಡ್ತಾ ಅನ್ನೋದು ಮುಖ್ಯ ಅಲ್ಲ. ಹ್ಮ್. ಅವನ ನಶೀಪದಲ್ಲಿ 3,000ಕ್ಕೆ 60,000 ತಕೊಳ್ಳೋರು ಇದ್ರು. 6,000ಕ್ಕೆ 2 ಲಕ್ಷ ತಕೊಳ್ಳೋರು ಇದ್ರು. ಆ ಟರ್ಮ್ ಮೇಲೆ. ಮಳೆಗಾಲದಂಗೆಲ್ಲ ಸ್ವಲ್ಪ ಕ್ಲೈಮೇಟಿಕ್ ಒಳ್ಳೇದಿರ್ತವೆ, ಹಾಗಾಗಿ ಒಳ್ಳೆ ಬರ್ತವೆ. ವಯಸ್ಸಾಕದಲ್ಲಿ ಬಿಸ್ಲಿಗೆ ಅದೇ ಸ್ಪ್ರಿಂಕ್ಲರ್ ಹಾಕ್ಬೇಕು, ಫ್ಯಾನ್ ಹಾಕ್ಬೇಕು, ತುಂಬಾ ಕಷ್ಟ. ಹಗ್ಲಿ ಫುಡ್ ತಿನ್ಬಾರ್ದು, ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾವ. ನಾವು ಇದೆಲ್ಲ ಯಾವ್ದಕ್ ಬಂತ ಕೇಂದ್ರೆ ಬದುಕೂಕ್ ಆಗದೆ ಇದಕ್ ಬಂದಿದ್ ನಾವು. ಜೀವನದಲ್ಲಿ ಬದುಕೂಕೆ ಆಗ್ಲಿಲ್ಲ. ಬದುಕೂಕ್ ಒಂದು ಜೀವನ ಅಷ್ಟೇ. ಮನುಷ್ಯ ಅಷ್ಟೊತ್ತಿಗೆ ಏನ್ ಹೇಳ್ತಾ ಅಂತೇಳಿ ಇದ್ ಬರುದಿಲ್ಲ. ಯಾಕಂದ್ರೆ ಈ ಟೀಕೆ ಮಾಡಿದವರು ಅವರೆಲ್ಲರೂ ನಮ್ಮ ಹತ್ರ ಸೋತಾಗ ಕೈ ಹಿಡಿಯುವುದಿಲ್ಲ. ಅವ್ರು ಏಗಳಿಗೂ ಗೆದ್ದಾಗ ನಮ್ಮೊಟ್ಟಿಗೆ ಎಷ್ಟು ಜನ ಇದ್ರು ಅನ್ನೋದಲ್ಲ, ಟೀಕೆ ಮಾಡುವ ಅಥವಾ ಸೋತಾಗ ಯಾರೆಲ್ಲ ಇದ್ರಂತೇಳಿ. ನಮ್ಮೊಟ್ಟಿಗೆ ಸೋತಾಗ ಯಾರು ಒಬ್ರೇ ಇರ್ಲಿ, ಬೇಕಾರೆ ಸಾಯುವ ತನಕ ಅವ್ರು ನೆನ್ಪಿಟ್ಕೊಂಡು ಅವ್ರ ಜೊತೆನೆ ಇರುವಾರ. ಅವ್ರು ಒಂದ್ ವೇಳೆ ನಮ್ಮಿಂದ ದೂರ ಹೋದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಅವ್ರು ಉಳಿತಾರೆ. ಒಂದಿಷ್ಟು ಯುವಕರು ಇರ್ಬೋದು, ಒಂದಿಷ್ಟು ಹಿರಿಯವರು ಇರ್ಬೋದು, ಅವರೆಲ್ಲ ನಮ್ಗೆ ಪ್ರೇರಣೆ ಇಲ್ಲ. ನಾನು ಎಷ್ಟೇ ಕಷ್ಟದಲ್ಲಿ ಇದ್ರು ಅವರೆಲ್ಲ ನಂಗೆ ಬೆಂಬಲ ಕೊಟ್ಟಿರು. ಕೊರೋನಾ ಟೈಮಂಗ ಒಂದು 30 ಜನ ಇದೇ ಆಸ್ಪಾಸದಲ್ಲಿ ಬದುಕ್ತಿತ್ತು ನಾವು ಹೆಚ್ಚು ಕಡಿಮೆ. ಯಾಕಂದ್ರೆ ಯಾರಿಗೂ ಉದ್ಯೋಗ ಇರ್ಲಿಲ್ಲ. ನಮ್ಮ ಉದ್ಯಮದಲ್ಲಿ ಹೆಚ್ಚು ಕಡಿಮೆ 12.5 ಲಕ್ಷ ಸಾಲಕ್ಕೆ ಹೋಗಿದ್ದೆ ನಾ ಆ ಮೂಮೆಂಟ್. ಬಡ್ಡಿ ಅದು ಇದು ಕಟ್ಟಿ ಅಟ್ಟರೆ ಹೋಗಿದ್ದೇವೆ ನಾವು. ಏನೇನು ಇಲ್ಲ ಅಂದ್ರೆ ಏನೇನು ಇಲ್ಲ. ಅಂಗಡಿ ಕೂಡ ನಾ ಇನ್ನೊಂದು ಬಿಸ್ನೆಸ್ ಇತ್ತಲ್ಲ, ಅಂಗಡಿಯು ಕೂಡ ಬಾಗಿಲು. ಅಷ್ಟೊತ್ತಿಗೆ ನನ್ನನ್ನ ಕೈ ಹಿಡಿದಿದ್ದ ನಮ್ಮ ಕುಟುಂಬ ಪದ್ಧತಿ. ನಮ್ಮಲ್ಲಿ 18 ಜನ ಇದ್ರ. ಅಣ್ಣ ಎಲ್ಲ ಏನಾದ್ರು ಕೆಲಸ ಮಾಡ್ತಿದ್ರು ಒಂದೇ ಮನೆಯಲ್ಲಿ 18 ಜನ. ಹೌದು, ಇವಾಗ್ಲೂ 3 ಜನ ಅಣ್ಣ ತಮ್ಮ ಒಟ್ಟೆ ಇದ್ದೇವೆ ನಾವು. ಹಾಗೆ ಆ ಕುಟುಂಬ ಪದ್ಧತಿ ನನ್ ಕೈ ಹಿಡಿದಿದೆ. ಈಗ ಒಂದು ಮನೆಯಲ್ಲಿ ಒಬ್ಬ ಹುಡುಗನಿಗೆ ಮದುವೆ ಆಗ್ತಿದ್ದಾಗೆ ಅವನಿಗೆ ಆ ಕಡೆ ಮನೆ ಈ ಕಡೆ ಮನೆ ಜಾಗ ಅಂತ ಹೇಳಿ ಗಲಾಟೆಗಳು ಶುರು ಆಗ್ತವೆ. ಅಂತದ್ರಲ್ಲಿ 18 ಜನರು ನೀವು ಒಟ್ಟಿಗಿದ್ದೀರಿ ಅಂತ ಹೇಳಿದ್ರೆ ನಿಮ್ ಸಾಮರಸ್ಯದ ಸೀಕ್ರೆಟ್ ಏನು? ಅದು ಗೊತ್ತಿಲ್ಲ. ನಾನು ಹೋಗುವಾಗ ಕೆಲವು ದಿವಸ 9-10 ಗಂಟೆ ಆಗತ್ತೆ. ಬೆಳಿಗ್ಗೆ ಬೇಗ ಎದ್ದು ಹೊರಡ್ತೇನೆ. ಸ್ವಲ್ಪ ನಮ್ಮನೆಗ್ ನಾನೇ ಸ್ವಲ್ಪ ಕಿರಿಕಿರಿ ಮನುಷ್ಯ. ನಮ್ಮನ್ನವರು ಮದುವೆ ಆಗಿ 8 ವರ್ಷ ಆಯ್ತು. ನನಗೂ 2 ಮಕ್ಕಳಿದ್ದಾರೆ. ನನ್ನನ್ನವ್ರು ಹೊಂದ್ಕೊಂಡಿದ್ದಾರೆ ಅಂದ್ರೆ ನಾನು ಅದೇ ಹೇಳಲ್ಲ, ತಂದೆ ತಾಯಿ ಅಂತೆ ನನ್ನ ಅಣ್ಣಂದಿರ್ನು ಕೂಡ ಅತ್ತಿಗೆಯನ್ನು ಕೂಡ ಪ್ರೀತಿಯಿಂದ ಕಾಣ್ತೆ. ನನ್ನ ಮನಸ್ಸಿನೊಳಗಿರುತ್ತೆ. ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಹೋಗತ್ತೆ ಅಷ್ಟೇ. ಒಂದಷ್ಟು ಗೊಂದಲಗಳು ಬರ್ತವೆ. ಅದನ್ನ ಮರುದಿವ್ಸ ನಾವು ನೆನಪಿಡ್ತೇವೆ. ಅದು ಹೇಗಂತೇಳಿ ಗೊತ್ತಿಲ್ಲ. ಅಣ್ಣನಿ ಮದುವೆ ಆಗಿ 30 ವರ್ಷ ಆಗಿದೆ. ಅವನೇ ನಮ್ಮೊಟ್ಟಿಗಿದ್ದ ಅಂದ್ಮೇಲೆ ನಾವು 8 ವರ್ಷಕ್ಕೆ ಮದುವೆ ಆಗಿ ನಾವ್ ಯಾಕೆ ಬಿಟ್ಟು ಹೋಗ್ಬೇಕನ್ನುವ ಭಾವನೆಗಳು. ಚಿನ್ನದ ಕೆಲಸ ಅನ್ನೋದು ಕಾಕತಾಳೀಯ. ಈ ಕೃಷಿ ಅನ್ನೋದು ನನ್ನ ಹುಟ್ಟು ಬಾಲ್ಯದಿಂದಲೂ ನನ್ನ ತಾಯಿ ಇವರೆಲ್ಲ ಗೇಣಿ ಕೃಷಿ ಎಲ್ಲ ಮಾಡ್ತಿದ್ರು. ಅಣ್ಣ ಅತ್ತಿಗೆ ಎಲ್ಲರೂ ಒಟ್ಟು ಸೇರಿ ಗೇಣಿ ಅಂದ್ರೆ ಒಂದಿಷ್ಟು ಜಾಗಗಳನ್ನು ಕೊಡ್ತಾರೆ ಇಲ್ಲಿನ ಶ್ರೀಮಂತರು. ಅವರದ್ದು ನಾವು ವರ್ಷದಲ್ಲಿ ಅದರಲ್ಲಿ ಫಸಲು ಬೆಳೆದು ಅವರಿಗೆ ಭತ್ತ ಕೊಡುವುದು. ಅದಾದ ನಂತರ ಉಳಿದನ್ನು ನಾವು ಉಪಯೋಗಿಸುವುದು. ಆ ತರದಲ್ಲಿ ನಾವು ಕೃಷಿ ಸಾಗುವಳಿಯನ್ನು ಎಲ್ಲ ಮಾಡಿದ್ದೇವೆ. ಈ ಕಂಬಳದ ಕೋಣ ಕೂಡ ಅವಾಗ ನಾವು ಬೆಳೆಸಿದ್ದೇವೆ. ಕಂಬಳಕ್ಕೂ ತಕೊಂಡು ಹೋಗಿದ್ದೇನೆ. ತೊಣ್ಣಾಸಿ ಕಂಬಳಕ್ಕೆ ನಾನೇ 2 ಕೋಣಗಳನ್ನು 2002-2001 ಇರ್ಬೋದು ಏನೋ, ಒಂದು 25 ವರ್ಷದ ಹಿಂದೆನೆ ನಾವೆಲ್ಲ ಆ ಕಂಬಳ ಅನ್ನೋ ಒಂದು ಇದರಿಂದ ನಾವೆಲ್ಲ
ಅದ್ರ ಜೊತೆನೆ ಇದ್ದೇವೆ. ಹಾಗೆ ಎತ್ತುಗಳು ಇದ್ದಿದ್ದಾವೆ, ಹೀಗೆ ಕೃಷಿ ಎಲ್ಲ ಮಾಡ್ತಾ ಇದ್ದೇವೆ, ದನಗಳು ಇದ್ದೇವೆ, ಸೊಪ್ಪು ತರುವುದು, ತೋಟ ಬುಡ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಾಲ್ಯದಿಂದಲೂ ನನ್ನ ತಂದೆ ಅದೇ ಇದ್ದು. ವಿದ್ಯಾಭ್ಯಾಸ ಸ್ವಲ್ಪ ಮೊಟಕು ಆಯ್ತು. ಚಿನ್ನದ ಕೆಲಸ ಕಾಕತಾಳೀಯವಾಗಿ ಈಗ ಒಂದು 25 ವರ್ಷ ಆಗಿದೆ. ಆದ್ರೆ ಸಣ್ಣ ಅಂಗಡಿ, ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬರ್ತವೆ. ಒಂದ್ 2 ಲಕ್ಷ 1 ಲಕ್ಷ ಅಂದಾಗ ಎಲ್ಲ ರೆಡಿಮೇಡಿಗೆ ಹೋಗ್ತಾರೆ. ರೆಡಿಮೇಡಿಗೆ ಹೋಗಿ ಆ ಅಂಗಡಿಯವ್ರ ಪರಿಚಯನೂ ಇಲ್ಲ. ಆ ಚಿನ್ನ ಅನ್ನೋದು ಇವ್ರಿಗೆ ಕೊಡ್ತಾರೆ, ಇವ್ರ ಹಣವನ್ನು ಅವ್ರಿಗೆ ಕೊಡ್ತಾರೆ. ಶ್ರೀಮಂತನಾಗಿ ಹೋಗ್ತಾನೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವವರು ನಾವು ಆ ಉದ್ಯೋಗ ಬಿಟ್ಟು ಗೂಳೆ ಹೋಗುವ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ರೆಡಿಮೇಡ್ ಹಾವಳಿ ಅಂತೇಳಿ ನಾವು ಹೇಳುದಿಲ್ಲ. ಶ್ರೀಮಂತ ಬೇಕಂಬಷ್ಟು ಹಣ ಇದೆ, ಅವನ ಹೋಲ್ಸೇಲ್ ಎಲ್ಲ ಐಟಮ್ ಅನ್ನು ನಾವು ಹೋದಾಗ ಕೈ ಸಿಗ್ತದೆ. ಯಾವ್ದು ಬೇಕು ಅದು ಚಾಯ್ಸ್ ಮಾಡಿ ತಕೊಳ್ಬಹುದು. ನಮ್ಮಲ್ಲಿ ನೀವು ಯಾವ ಡಿಸೈನ್ ಕೊಟ್ಟಿರಿ ಅದೇ ಡಿಸೈನ್ ನಾವು ಮಾಡಿ ಕೊಡೋರು, ಅಂದ್ರೆ ಕೆಲಸ ಮಾಡಿ ಕೊಡುವರು. ಹಾಗಾಗಿ ಈಗ ನಮ್ಮ ಈ ಕೆಲಸ ಅನ್ನೋದು ನಶಿಸಿ ಹೋಗ್ತಾ ಇದೆ. ಆದ್ರೆ ನಮ್ಮ ಈ ಕೆಲಸದ ಬಗ್ಗೆ ನಮ್ಗೆ ಸಂತೃಪ್ತಿ ಇದೆ. 25 ವರ್ಷ ಜೀವನ ಕೊಟ್ಟಿದೆ ನನ್ಗೆ. ಹಾಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮದೇ ಆದಂತ ಒಂದು ವಲಯ ಇದೆ ಊರಿನಲ್ಲಿ. ಒಂದು 25 ವರ್ಷ ಈ ಉದ್ಯಮ ಅಥವಾ ಈ ಸಣ್ಣ ಅಂಗಡಿ ನಡ್ಸ್ಕೊಂಡು ಹೋಗುದು ಕಷ್ಟ ಸಾಧ್ಯ. ಯಾಕಂದ್ರೆ ಬಂದವರೇ ಬರ್ಬೇಕು, ಪರಿಚಯ ಇದ್ದವರೇ ಬರ್ಬೇಕು. ಅವರಿಗೆ ಒಂದ್ ಸ್ವಲ್ಪ ಜಾಸ್ತಿ ತಕೊಂಡ್ರೆ ಆಚೆ ಅಂಗಡಿಗೆ ಹೋಗಿ ಕೇಳ್ತಾರೆ ಅವರು. ಹಾಗಿರುವಾಗ ನಾವು ಪಾರದರ್ಶಕ ಇಲ್ಲ ಅಂದ್ರೆ 25 ವರ್ಷ ಈ ಅಂಗಡಿ ಬಾಗಿಲು ತಕೊಂಡಿರೋದು ಕಷ್ಟ. ಸೋಲೋ ಗೆಲುವು ಊರಲ್ಲೇ ಇದ್ದು ಊರಲ್ಲೇ ಏನಾದ್ರು ಕೆಲಸ ಮಾಡಿ ನಮ್ದೇ ಆದಂತ ಊರಲ್ಲಿ ಒಂದಿಷ್ಟು ಹುಡುಗರು ಅಥವಾ ವಯೋವೃದ್ಧರಿಗೆ ಯಾರಿಗಾರು ಏನಾದ್ರು ಸಹಾಯ ಅಂತೇಳಿ ಹೇಳುವ ಮಟ್ಟದಲ್ಲಿ ನಾವು ಬೆಳಿಲಿಲ್ಲ. ಅವರೊಂದಿಗೆ ನಾವು ಒಬ್ಬರು ಆಗಿ ಬದುಕಬೇಕನ್ನೋ ಆಶೆ. ಸರ್, ಬಿಸ್ನೆಸ್ ಯಾರು ಬೇಕಾದ್ರೂ ಮಾಡ್ತಾರೆ, ನಂಗೆ ತುಂಬಾ ಜನ ಸಂದರ್ಶನ ಕೊಡ್ತಾರೆ. ಆದ್ರೆ ನೀವು ಕೇವಲ ಬಿಸ್ನೆಸ್ ಮಾತ್ರ ಅಲ್ಲ, ಊರಿನ ಸಾಮಾಜಿಕ ಕ್ಷೇತ್ರದಲ್ಲಿ ನೇತೃತ್ವವನ್ನು ವಹಿಸಿದಿರಿ. ಒಂದನೇದಾಗಿ ಈ ಭಜನಾ ಒಂದು ತಂಡವನ್ನು ನೀವು ಕಟ್ಟಿದಿರಿ, ಭಜನೆಗೆ ಒಂದಷ್ಟು ಹುಡುಗರನ್ನು ರೆಡಿ ಮಾಡಿದಿರಿ. ಸ್ಪೋರ್ಟ್ಸ್ ಕ್ಲಬ್ನ ಮುಖಾಂತರ ಒಂದು ಟೀಮ್ ಕಟ್ಟಿದಿರಿ. ಅದರ ಜೊತೆ ರಾಜಕೀಯವಾಗಿ ಕೂಡ ನೀವು ಕೆಲಸ ಮಾಡ್ತೀರಿ. ನೀವು ಎಷ್ಟೋ ಜನರು ನಾವು ನೋಡ್ತೇವೆ ಹೊರಗಡೆಗೆ, ಇಲ್ಲಿ ಸಾಮಾಜಿಕ ಕ್ಷೇತ್ರಕ್ಕೆ ಹೋದ್ಮೇಲೆ ಇಲ್ಲಿ ಬಿಸ್ನೆಸ್ ಇನ್ನೊಂದ್ರಲ್ಲಿ ಡಲ್ ಆಗ್ತಾರೆ, ಅಥವಾ ಬಿಸ್ನೆಸ್ಗೆ ಹೋದ್ಮೇಲೆ ಸಾಮಾಜಿಕ ಕ್ಷೇತ್ರ ಡಲ್ ಆಗ್ತಾರೆ. ನೀವು ಎರಡನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕಾಯ್ತು? ಗೊತ್ತಿಲ್ಲ. ಕೆಲವೆಲ್ಲ ಈ ಕಲಿಯುಗದಲ್ಲಿ ನಾಮಸ್ಮರಣೆ ಎನ್ನುವುದು ಒಂದು ಪವಾಡ ನಡೀತದಂತೆ. ಹಾಗೆ ನನ್ನ ಬಾಲ್ಯದಲ್ಲಿ ಪಂಚಗಜ್ಜೆ ತಿನ್ನೋಕೋಸ್ಕರ ಭಜನೆಗೆ ಹೋದನ್ ನಾನು. ನನ್ನ ಅಣ್ಣ ಎಲ್ಲ ಇಡೀ ಮನೆನೇ ಭಜನೆ, ನಮ್ದು ಹೆಚ್ಚು ಕಡಿಮೆ. ಅವ್ರೊಟ್ಟಿ ಪಂಚಗಜ್ಜೆ ಭಜನೆ ಹೋದನ್. ಭಜನೆ ಅಡಿಟ್ ಆಯ್ತು. ಭಜನೆ ಅಡಿಟ್ ಆದಾಗ ಭಜನೆಯಿಂದ ನಮ್ಗೊಂದು 1000 ಜನರ ಪರಿಚಯಗಳಾದು. ಈಗ ಭಜನೆಯೇ ನನ್ಗೊಂದು ನಮ್ಮನ್ನ ನೋಡುವ ದೃಷ್ಟಿಗಳೇ ಬೇರೆ ಆಗಿದೆ. ಅವ್ರದೊಂದು ಭಜನೆ ಸಂಸ್ಥೆ ಇದೆ, ಹಾಗಿದೆ, ನಮ್ದಲ್ಲ ಸಂಸ್ಥೆ, ಹಿರಿಯವ್ರು ಯಾರೋ ಮಾಡಿದ್ರು, ಮುಂದೆ ಯಾರೋ ಮಾಡ್ಕೊ ಹೋಗ್ತಾರೆ, ನಾವೀಗ ಸೇವೆ ಮಾಡ್ತಾ ಇದ್ದೇವೆ. ಹಾಗೆ 2002-3ರಲ್ಲಿ RD ನನ್ನ ಉದ್ಯಮದ ಜೊತೆ ಒಂದು ಕ್ರೀಡೆ ಆಡುವ ಚಟ, ನಂಗೆ ವಾಲಿಬಾಲ್ ಮತ್ತೆ ಕ್ರಿಕೆಟ್ ಹವ್ಯಾಸ ಮುಂಚಿನಿಂದ ಕೂಡ. ಹಾಗಾಗಿ ಒಂದು ಸಣ್ಣ ಮಟ್ಟದ ಒಂದು ಅಭಿಮಾನಿ ಅಂತೇಳಿ ಹೇಳಿ, RD ಅಭಿಮಾನಿ ಅಂತೇಳಿ ಹೇಳಿ ಒಂದು ಕ್ಲಬ್ ಗಳನ್ನು ಹುಟ್ಟಾಕ್ದೇವೆ ನಾವು. ಮತ್ತೆ ಸಮಾನ ಮನಸ್ಕ ಹಿರಿಯವರೆಲ್ಲ ಇದ್ರು, ಮತ್ತೆ ಹುಟ್ಟಾಕ್ದವ್ರೆ ಬೇರೆಯವರು ಇದ್ರು, ಅವರೊಟ್ಟಿಗೆ ನಾವು ಸೇರ್ಕೊಂಡೇವೆ ಸಾಮಾನ್ಯ ಸದಸ್ಯರು. ಅದು ಹೇಗೆ ಹೇಳಿದ್ರೆ 2011 ಜಿಲ್ಲಾ ಪ್ರಶಸ್ತಿ ಸಿಕ್ತು. ಯುವಜನ ಮೇಳಗಳು ಮಾಡ್ತು ನಾವು. ಒಂದು 170 ಜನ ಸದಸ್ಯರು ಕೂಡ ಅವಾಗ ಇದ್ದೀರಿ ಜಿಲ್ಲಾ ಯುವಜನ ಮೇಳ ಮಾಡುವಾಗ. ಭಾರಿ ಅದ್ದೂರಿಯಾಗಿ ನಡೀತಿತ್ತು. ಈಗಲೂ ಕೂಡ ಅದ್ರ ನಮ್ಗೆ ಸುದರ್ಶನ್ ಶೆಟ್ಟಿ ಅಂತ ಅಧ್ಯಕ್ಷರಿದ್ರು. ಆ ಕ್ಲಬ್ ನಡ್ಕೊಂಡೇ ಹೋಗ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ನಾವು ರಾಜಕೀಯ ಇಲ್ಲ, ಸಂಘಟನೆ ಮೂಲಕ ರಾಜಕೀಯಕ್ಕೆ ಸ್ವಲ್ಪ ಹತ್ರ ಹೋದೇವೆ. ಆವಾಗ ನಮಗ್ ಗೊತ್ತಿಲ್ಲ, ನಮ್ಮ ತಾಲೂಕು ಯುವ ಮೋರ್ಚಾದಲ್ಲಿ ಶ್ರೀನಿವಾಸ್ ಶೆಟ್ರು ಒಂದು ಜವಾಬ್ದಾರಿ ಕೊಟ್ಟಿರು, ನಮ್ಮ ಹುಡುಗ ಅಂತೇಳಿ, ಅಥವಾ ಭಾರಿ ಬಡತನದಿಂದ ಬಂದವನು ನಮ್ಮ ಆತ್ಮೀಯ ಅಂತ ಕೊಟ್ಟನೋ ಗೊತ್ತಿಲ್ಲ. ಅದೊಂದು ಜವಾಬ್ದಾರಿ ವಹಿಸ್ಕೊಂಡೆ. ಅದ್ರ ನಂತರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಒಂದು ಸಾಮಾನ್ಯ ಬಡ ಕುಟುಂಬದ ಹುಟ್ಟಿಯೂ ಕೂಡ ಒಂದು ಕಾರ್ಯಕಾರಿಣಿ ಸಭೆ ಆಗಮಿಸುವಂತ ಅವಕಾಶ ನಮ್ಗೆ ಕೊಟ್ರು ಪಕ್ಷದಿಂದ. ಎಲ್ಲವೂ ಅದೇ ಹೇಳಲ್ಲ, ಅವರ ಮಾರ್ಗದರ್ಶನ. ಹಿರಿಯ ಶ್ರೀನಿವಾಸ್ ಶೆಟ್ರು, ಈಗ ಕಿರಣ್ ಕೊಡ್ಗೇರ್ ಇದ್ರು. ನಾನು ಕಾಂಗ್ರೆಸ್ ಮತ್ತೆ ಎಲ್ಲ ಪಕ್ಷ, JDS ಇರ್ಬೋದು, ಎಲ್ಲಾ ಮುಸ್ಲಿಂ ಎಲ್ಲರ ಜೊತೆನೂ ಬಾಂಧವ್ಯತವಾಗಿದ್ದೇನೆ. ಪಕ್ಷ ಅಂದಾಗ ಬಂದಾಗ ನನ್ನ ಧರ್ಮ ಹಿಂದುತ್ವದ ಪಕ್ಷ BJP ಜೊತೆನೆ ನಾನು ಇದ್ದೆ, ಇವತ್ತು ಇದ್ದೆ, ಮುಂದೆನೂ ಕೂಡ ಇರ್ತೇನೆ. ಅದ್ರಂಗೆಲ್ಲ ಏನು ನಮ್ದಿದಿಲ್ಲ. ಕಾಂಗ್ರೆಸ್ನವರೊಟ್ಟಿಗೂ ಒಳ್ಳೆ ಹೊಂದಾಣಿಕೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲವೂ ಇದೆ. ನಾ ಪ್ರತಾಪಣ್ಣನೊಟ್ಟಿಗೂ ಸಭಾಪತಿಗಳಾದಾಗ ಅವ್ರ ಮನೆಗೂ ಹೋಗಿದ್ದೇವೆ. ಅವರು ಕೂಡ ನಮ್ಮ ಈ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಿದ್ರು. ಕಿರಣ್ ಕೊಡ್ಗೇರು ಬಂದಿರು, ಶ್ರೀನಿವಾಸ್ ಶೆಟ್ರು ಬಂದಿರು, ಪ್ರಮೋದ್ ಮಧ್ವರಾಜರು ಬಂದಿರು. ಹಾಗೆ ಎಲ್ಲರೂ ರಾಜಕೀಯವಾಗಿ ನಮ್ಗೇನ್ ದ್ವೇಷ ಆಗುದಿಲ್ಲ. ನಮ್ಮ ಉದ್ಯೋಗಕ್ಕೂ ರಾಜಕೀಯಕ್ಕೂ ಯಾವ್ದಿಲ್ಲ. ನಾವು ದ್ವೇಷ ರಾಜಕಾರಣ ಮಾಡಬಾರ್ದಷ್ಟೇ. ಪ್ರೀತಿ ಪೂರ್ವಕವಾಗಿ ನಾವು ಸೇವೆ ಮಾಡುದಾರೆ. ರಾಜಕೀಯ ಕ್ಷೇತ್ರನೂ ಬೇಕು. ನಮ್ಮ ಹುಡುಗರಿಗೂ ಕೆಲವೊಂದು ವಿಚಾರ ಸೀಟ್ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯವಸ್ಥೆ ಬಂದಾಗ ರಾಜಕೀಯ ಕ್ಷೇತ್ರವು ಬೇಕಾಗತ್ತೆ. ನಾವು 100ಕ್ಕೆ 100 ರಾಜಕೀಯ ಕ್ಷೇತ್ರದ ಒಂದೇ ಕಡೆ ಗುರ್ತಿಸ್ಕೊಳ್ಬೇಕು. ಆವಾಗ ಎದುರಾಳಿ ಪಕ್ಷದವರು ಕೂಡ ಅವ BJPನೇ ಮರ, ಅವ BJPನೇ ಪಕ್ಕ ಮಾರ ಅವ ಅಂತೇಳಿ ಹೇಳ್ತರು. ಒಳ್ಳೇದಾಗುದಿದ್ರು ಮಾಡ್ಬೋದು, ಅವ್ರು ಏನಾದ್ರು ಏನು ಕೊಡ್ದೇನೂ ಇರ್ಬೋದು. ಅದ್ರಂಗ ನಮ್ಗೇನ್ ಗೊಂದಲ ಇಲ್ಲ. ನಮ್ಗೆ ಯಾವ್ದೇ ಕಾರಣಕ್ಕೂ ನಮ್ಗೆ ಕಾಂಗ್ರೆಸ್ BJP ಅನ್ನೋದು ಆ ರಾಜಕೀಯ ಸಮಯಕ್ಕೆ ಮಾತ್ರ. ನಮ್ಗೆ ನಮ್ಮ ಹೊಟ್ಟೆಗೆ ಬಟ್ಟೆಗೆಲ್ಲ ನಾವು ದುಡ್ಡೇ ಮಾಡ್ಕೋತೀವಿ. ರಾಜಕೀಯದಿಂದ ಯಾವುದೇ
ಸಂಪಾದನೆ ಇಲ್ಲ. ಆ ಇಲೆಕ್ಷನ್ ಟೈಮಿಗೆ ನಾವು ಕೆಲಸ ಮಾಡ್ತೇವೆ. ನಮ್ಮ ಹೊತ್ತಿಗೂ ಕೂಡ ಪಂಚಾಯತ್ ಮೆಂಬರ್ ಆಗಿ ಉಪಾಧ್ಯಕ್ಷರಾಗಿ ಈಗ ಮನೆಯಲ್ಲಿದ್ದಾರೆ ಪ್ರಸಕ್ತ ಈ ಇದ್ರದ್ದು. ಅದು ಇಲ್ಲಿನ ಊರಿನವರಿಂದ ಪ್ರೀತಿ ಸಂಪಾದನೆ ಮಾಡಿ ಅವ್ರಿಗೆ ಮತವಾಗಿ ಪರಿಣಮಿಸಿದ್ದೇವೆ. ನಾವು ಯಾರನ್ನು ವ್ಯಕ್ತಿಗಳನ್ನು ಪ್ರೀತಿಸ್ತೇವೆ, ಅವ್ರ ವ್ಯಕ್ತಿತ್ವವನ್ನು ಪ್ರೀತಿಸ್ತೇವೆ. ಅವ್ರು ಏನಾರು ನಮ್ಮ ಬಗ್ಗೆ ಟೀಕೆ ಅಥವಾ ಬೇರೆ ಏನೋ ಮಾಡಿದಿದ್ರೆ ನಾವು ಮರಿತೇವೆ, ಯಾಕಂದ್ರೆ ನಮ್ಗೆ ವ್ಯಕ್ತಿ ಬೇಕು. ಹಾಗಾಗಿ ಸಂಘಟನೆಗಳನ್ನು ಪ್ರೀತಿ ಮಾಡ್ತೇವೆ ನಾವು, ಹಾಗೆ ಸಂಘಟನೆಯಲ್ಲಿ ಇದ್ದವ್ರನ್ನ ಪ್ರೀತಿ ಮಾಡ್ತೇವೆ. ಸಂಘಟನೆಯಲ್ಲಿ ಒಳ್ಳೆ ಹೆಸರು ಬರ್ಬೋದು, ಕೆಟ್ಟ ಹೆಸರು ಬರ್ಬೋದು, ಅದನ್ನ ನಾವು ಏನ ತಕೊಳ್ತೇವೆ. ಸಂಘಟನೆ ಬೇಕಾದಾಗ ನಾವು ಆ ಸಂಘಟನೆಯಲ್ಲಿ ಬರುವ ಕೆಟ್ಟದ್ದು ಏನೇ ಇದ್ದದ್ದಿದ್ರು ಅದನ್ನ ಬಿಡ್ಬೇಕು, ಸಂಘಟನೆ ಪ್ರೀತಿ ಮಾಡ್ಬೇಕು. ಹಾಗಾಗಿ ನಾನೊಬ್ಬ ಸಂಘಜೀವಿ. ಕರೆಕ್ಟ್. ನಾನು ಕಳೆದ 15 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ನೀವು ಈ ರೀತಿ ನೀವು ಹೇಳಿದ್ರಾಗ ಏನು ಇಲ್ದಿದ್ದ 2017ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ನಿಮ್ಮ ಜ್ಯುವೆಲರ್ಸ್ ಕೆಲಸದಲ್ಲೂ ಕೆಲವು ಸಲ ಡೌನ್ ಆಗಿದೆ ಅಂತ ಹೇಳಿದ್ರಿ. ಆದ್ರೂ ನಿಮಗೆ ಮಾನಸಿಕವಾಗಿ ನೀವು ಡೌನ್ ಆಗಿಲ್ಲ. ಆದ್ರೆ ನೀವೊಬ್ರು ಉದ್ಯಮಿಯಾಗಿ ನಿಮ್ಗೆ ನೆಗೆಟಿವ್ಸ್ಗಳು ಬಂದಿರ್ತದೆ. ನಾನು ಯಾವುದೇ ಚಾನಲ್ಗಳಲ್ಲಿ ನೆಗೆಟಿವ್ ಹೇಳುವುದಿಲ್ಲ. ಈ ಕೋಳಿ ಕೃಷಿಯನ್ನು ನೀವು ಮಾಡ್ತಿದ್ದೀರಿ, ಇದರಲ್ಲಿ ಸುಮ್ಮನೆ ಒಂದು ನೆಗೆಟಿವ್ ಹೇಳುತ್ತದೆ. ಯಾಕಂದ್ರೆ ನೆಗೆಟಿವ್ ಅಂದ್ರೆ ಮೈನಸ್ ಇದ್ದೇ ಇರ್ತದೆ, ಹೌದಲ್ವಾ? ಜನರು ನೋಡ್ಲಿಕ್ಕೆ ನೇರ ಪಾಸಿಟಿವ್ ನೋಡಿ ಬರ್ತಾರೆ. ಆದ್ರೆ ಮೈನಸ್ ಹೇಳುದಾದ್ರೆ ಏನೇನು ಮೈನಸ್ಗಳನ್ನು ನೀವು ಎದುರಿಸಿದ್ರಿ ಇದರಲ್ಲಿ ಸಾಕಷ್ಟು ಎದುರಿಸಿದ್ದೇವೆ. ಮುಂಗುಸಿ ಬಂದು ಸಾಧಾರಣ ಒಂದು ಬ್ಯಾಚೇ ಪೂರ ಹೋಗಿದೆ. ಅಲ್ಲ, ಒಂದು ಬ್ಯಾಚ್ ಹೋಗೋರಿಗೆ ಮುಂಗುಸಿಗೆ ಬೇಲಿ ಎಲ್ಲ ಹಾಕ್ಲಿಲ್ವಾ? ಈ ಕಾಡು ಪ್ರಾಣಿಗಳಿಗೆ ಅಥವಾ ಬೇರೆ ಈಗ ಕಳ್ಳರಿಗೆ, ಕಾಕರಿಗೆ, ಇವರಿಗೆಲ್ಲ ಬೇಲಿ ಅಂತೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಬಂದೋಬಸ್ತ್ ನಾವು ಮಾಡುದು. ನಾವೀಗ ಮಾತಾಡ್ತಾ ಇದ್ದೇವೆ ನಿಮ್ಮ ಹತ್ರ, ಈ ಶರೀರದೊಳಗೆ ಯಾವ ಕಾಯಿಲೆಗಳಿತ್ತಂತೇಳಿ ನಮ್ಗೆ ಗೊತ್ತಿತ್ತಾ? ಗೊತ್ತಿರುದಿಲ್ಲ. ಹಾಗೆ ನಾವು ಎಷ್ಟೇ ಬಂದೋಬಸ್ತ್ ಮಾಡಿದ್ರು ಕೂಡ ಅವು ಆಹಾರ ಪದ್ಧತಿ ಅದು ಹೇಗೆ ಸಿಗ್ತದೆ ಅಂತ ಹುಡ್ಕ ಬರ್ತೇವೆ, ತಿನ್ಕೊಂಡು ಹೋಗ್ತೇವೆ. ಏನ್ ಮಾಡ್ಲಿಕ್ಕೆ, ಅವು ದಿನಕ್ಕೆ ಒಂದ್ ತಿಂದ್ರೆ 45 ದಿವಸಕ್ಕೆ 45 ತಿಂದೋಡಿ ಅವು ತಿನ್ನುವುದಿಲ್ಲ. ಈ ಮುಂಗುಸಿ ಬಂತಂತ ತಲೆ ಕುಡ್ದು ಪೂರ ಕೊಂದು ಹಾಕುದು. ಒಂದ್ಸಲ 800, 1000, 10 ನಿಮಿಷ ಸಾಕು, 10 ನಿಮಿಷ. ಹಾವು ಬಂದದಿದ್ರು ಬೇರೆ ಏನ್ ಮಾಡುದಿಲ್ಲ, ಒಂದೆರಡು ತಿನ್ಕೋತಾವ, ಅದೇನ್ ತೊಂದ್ರೆ ಇಲ್ಲ. ನಾಯಿ ಬಂದ್ರು ಹಂಗೆ 5-10 ತಿಂತೇವೆ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಈ ಮುಂಗುಸಿ ಅನ್ನೋದು ಈ ಕೋಳಿ ಮಾಧ್ಯಮಕ್ಕೆ ಪ್ರಖರ ಒಂದು ಸಮಸ್ಯೆ. ಇನ್ನೊಂದು ಬಿಸಿಲು. ನಮ್ಮ ಸೂರ್ಯ ದೇವ, ವರುಣ ದೇವ, ಇವರೆಲ್ಲರ ಕೃಪೆ ಬೇಕು. ಈ ಕೋಳಿ ಉದ್ಯಮ ಅನ್ನೋದು ಎಲ್ಲ ಕೃಪೆ ಬೇಕು. ಹಾಗೆ ನಮ್ಮ ಆತ್ಮೀಯರ ಸಹಕಾರ ಕೂಡ. ಅವಾಗ ನಾವು ಈ ರಾಜಕೀಯ ಕ್ಷೇತ್ರ ಬೇರೆ ಬೇರೆ ಹೋದಾಗ ಯಾರಾದ್ರೂ ಒಬ್ರು ಸಹಾಯಕ್ಕೆ ತುಂಬಾ ಜನ ಯುವಕರು ಸಾಧಾರಣ ಇವತ್ತು ಒಳ್ಳೊಳ್ಳೆ ಮಟ್ಟದಂಗಿದ್ದ ಹುಡುಗರು ಕೂಡ ಕೋಳಿ ಶೆಡ್ಡ ಇದ್ರೊಳಗೆ ನಾವು ಮಾಡುದ ಆ ಇದ್ರಲ್ಲಿ ಮಾಡುದಿಲ್ಲ. ಅವ್ರು ಗಣೇಶಣ್ಣ ನಮ್ಮವರು ಆ ಪ್ರೀತಿಯಿಂದ ಅವ್ರು ನಾನು ಇಲ್ಲ ಅನ್ನೋದಿದ್ರು ಅವ್ರು ಈ ಸೇವೆ ಮಾಡಿಕ್ವೇರ್. ಹಾಗಾಗಿ ಇವತ್ತು ಲೋನ್ ಒಂದು ಕಟ್ಕೊಂಡಿದೆ, EMI ಕಟ್ತಾ ಇದ್ದೆ, ಡ್ಯೂ ಆಯಿಲ್ಲ. ಅವ್ರು ಯಾರು ಬಂದು ಬೀಗ ಹಾಕಲ್ಲ ಅಷ್ಟೇ. ಇನ್ನು 8-9 ಲಕ್ಷ ಸಾಲದಂಗ ಇದ್ದೇನೆ. ಅದಕ್ಕೆ ನನ್ನ ಕುಟುಂಬ ಪದ್ಧತಿಯವರು ಬೆಂಬಲವಾಗಿದ್ದಾರೆ. ನಮ್ಮ ಧರ್ಮ ಪತ್ನಿಯು ಕೂಡ ಸಾಲದಂಗ ಇದ್ದದ್ದು ಗೊತ್ತುಂಟು. ಸರ್, ಈ ರೀತಿ ಇವತ್ತಿನ ಯುವ ಸಮುದಾಯಕ್ಕೆ ಎಷ್ಟೋ ಜನರಿಗೆ ಒಂದು ಕಂಪನಿಯಿಂದ ಕೆಲಸ ಹೋದ್ರೆ ಸಾಕು, ಅವನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ತಲೆ ತಗ್ಗಿಸಿರ್ತಾನೆ. ಎಷ್ಟೋ ಸಲ ಸುಸೈಡ್ ಮಾಡ್ಕೊಳ್ತಾರೆ. ಒಂದು ಬಿಸ್ನೆಸ್ ಸಣ್ಣ ಲಾಸ್ ಆದ್ರೆ ಸಾಕು, ಮಾನಸಿಕ ಕೂಗ್ತಾರೆ. ಒಂದು ಕಾರ್ ಒಂದು ಸಣ್ಣವಾಗಿ ಗುಂಡಿಗೆ ಆಕ್ಸಿಡೆಂಟ್ ಆದ್ರೆ ಸಾಕು, ಅವನನ್ನು ಮಾತಾಡ್ಲಿಕ್ಕೆ ಮತ್ತೆ 6 ತಿಂಗಳಾಗುದಿಲ್ಲ. ಅಂತದ್ರ ಮಧ್ಯದಲ್ಲಿ ಇವತ್ತು ನೀವು ಒಂದು ಲೀಡಿಂಗ್ ಅಲ್ಲಿ ಈ ಕೃಷಿಯನ್ನು ಮಾಡ್ತಿದ್ರಿ, ಇದರೊಟ್ಟಿಗೆ ಬಿಸ್ನೆಸ್ ಗಳನ್ನು ಮಾಡ್ತಿದ್ರಿ. ಇವತ್ತಿನ ನಿಮ್ಮ ರೀತಿಯ ಯುವ ಸಮುದಾಯಕ್ಕೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ನಾನು ಯುವಕರು ಅಂತೇಳಿ ಅಲ್ಲ, ಎಲ್ಲರೂ ಸಾಧಾರಣ ಬಾಲ್ಯ ಇರ್ಬೋದು, ಹಿರಿಯವರು ಇರ್ಬೋದು, ನಷ್ಟ ಹೊಂದಿದಾಗ ಮನಸ್ಸಿಗೆ ನೋವಾಗ್ಬಹುದು. ಆದ್ರೆ ಅದನ್ನು ದೇಹದ ಮೂಲಕ ಅಥವಾ ಇನ್ನೊಬ್ಬರ ಮೂಲಕ ಹೊರಸೂಸುವುದಲ್ಲ. ನಾವು ನಮ್ಮ ಈ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರೆಲ್ಲ 2-3 ಲಕ್ಷ ಸಂಬಳ ತಕೊಳ್ಬಹುದು. ಆದ್ರೆ ಈ ಮಾನಸಿಕ ನೆಮ್ಮದಿಗಳು ಕಡಿಮೆ ಆಗ್ತಾ ಬರುತ್ತೆ ಅವರಿಗೆ. ನಮ್ಗೆ ಇಲ್ಲಿ ಪ್ರಕೃತಿ ಇದೆ, ಬೆಳಿಗ್ಗೆ ಶೆಡ್ಡಿ ಬರ್ಬೇಕು, ಮಧ್ಯಾಹ್ನ ಶೆಡ್ಡಿ ಬರ್ಬೇಕು, ಸಂಜೆ 4 ಗಂಟೆ ಬರ್ಬೇಕು, ರಾತ್ರಿ 9 ಗಂಟೆ ಬರ್ಬೇಕು. ಈ ರೀತಿ ದೃಢತೆ ಬೇಕು. ಎಲ್ಲ ಉದ್ಯೋಗದಂಗೂ ಇರ್ಬಹುದು ಅಥವಾ ಬೇರೆ ಉದ್ಯೋಗ. ನಾಳೆ ಇದೆಲ್ಲ ಹೋಗ್ಬಹುದು, ನಂದು ಪ್ರತಿಯೊಂದು ನಷ್ಟ ಆಗ್ಬಹುದು. ಆವಾಗ ನಂದ ಕುಟುಂಬ ಪದ್ಧತಿ ಉಂಟಲ್ಲ, ನನ್ನ ಅಣ್ಣ ಇರ್ಬೋದು, ಅತ್ತಿಗೆ ಇರ್ಬೋದು, ತಾಯಿ ಇರ್ಬೋದು, ಊಟಕ್ಕೇನು ಸಮಸ್ಯೆ ಆಗುದಿಲ್ಲ ಅನ್ನೋ ಒಂದು ಧೈರ್ಯ. ನಾವು ಊಟ ಮಾಡದೇ ಇದ್ರೆ ಮಾತ್ರ ನಾವು ಸಾಯ್ತೇವೆ ವಿನಃ ನೀರು ಊಟ ಇದೆಲ್ಲ ಮಾಡಿದ್ರೆ ಹಣ ಇಲ್ಲದೆ ಸಾಯುವುದಿಲ್ಲ. ಹಾಗಾಗಿ ಉದ್ಯೋಗ ಕಳ್ಕೊಂಡಿರ್ಲಿ, ಏನೇ ಕಳ್ಕೊಂಡು ಹೋಗ್ಲಿ ಅವರು, ಆದ್ರೆ ಈ ಊರನ್ನೋದು ಅಥವಾ ಊರಿನಲ್ಲಿ ಒಂದು ಕೃಷಿ ಇರ್ಬೋದು. ಕೃಷಿ ಅಂತೇಳಿ ಅಲ್ಲ, ಇವತ್ತು ಸಾಧಾರಣ ಬಸ್ಲಿ ಬೆಳೆದು ಜೀವನ ಮಾಡುವವರು ಇದ್ದಾರೆ, ತರಕಾರಿ ಸಣ್ಣ ಪುಟ್ಟ ಮಾಡಿ ಬೆಳೆದಿದ್ ಮಾಡುದು, ಉರ್ಗ ಮಾರಿ ಜೀವನ ಮಾಡ್ತಾರೆ. ಉರ್ಗ ಅಂತೇಳಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನೀವು ಯೂಟ್ಯೂಬ್ ಚಾನಲ್ ಎಲ್ಲಿಂದ, ಬೆಳತ್ತಂಗಡಿ ಮಲೆಬೆಟ್ಟು, ಅಲ್ಲಿಂದ 3 ಗಂಟೆಗೆ ಎದ್ದು ಹೆಬ್ರಿಗೋದು ಬಸ್ಸಲ್ಲೇ ಬಂದಿದ್ರಿ ನೀವು. ಯಾಕಂದ್ರೆ ಒಂದು ನಿಮ್ದು ಬಸ್ಸಿನಲ್ಲಿ ವರ್ಕ್ ಆಗತ್ತೆ, ನಿಮ್ಮನ್ನು ನಾನು ಕೆಲವು ಮಾತಾಡ್ನಲ್ಲ. ಎರಡನೇದಾಗಿ ನಿಮ್ಗೆ ಆ ಡ್ರೈವಿಂಗ್ ಬೇರೆ ಸಮಸ್ಯೆ ಬೇಡ ಅಂತ ಹೇಳಿ ಈ ಸರಳತೆಯಲ್ಲಿ ಬದುಕೋದು ಕಷ್ಟ. ನಿಮ್ಮ ಈ ಸರಳತೆ ಇತ್ತಲ್ಲ, ಬೆಳಿಗ್ಗೆ ಬಸ್ ಹತ್ತಿ ಬಂದು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ನಮ್ಮನ್ನು ಇಂಟರ್ವ್ಯೂ ಮಾಡಿಸಿ ಇಷ್ಟೆಲ್ಲ ಮಾಡ್ತಾ ಇರೋದು. ನಾನೊಂದು ಯಾವುದೇ ಒಂದು ಯೂಟ್ಯೂಬರ್ ಬರ್ಬೇಕು, ಬೇರೆ ಏನೋ ಒಂದು ಪ್ರಚಾರದ ತೆವಲ್ನಿಂದ ಇದು ಮಾಡ್ತಾ ಇಲ್ಲ. ಬಟ್ ಯಾರೋ ಜೀವೇ ತಕೊಂಬುದು ಅಥವಾ ಉದ್ಯೋಗ ಹೋದಾಗ ನಾವೇನಾದ್ರು ಸಫರ್ ಆಗಿ ಇನ್ನೇನು ಬೇಡ ಅನ್ನೋದೇ ಆದ್ರೆ ನಾನು 1000 ಸಲ ಆಗ್ಬೇಕಿತ್ತು.
ಹ್ಮ್. ಅದಕ್ಕೆ ನನ್ನ ಅದೇ ಹೇಳನಲ್ಲ, ಒಂದು ನನ್ನ ಧಾರ್ಮಿಕ ಚೌಕಟ್ಟಿನ ಭಜನೆ ಇರ್ಬೋದು, ಹ್ಮ್. ಇನ್ನೊಂದು ಕುಟುಂಬ ಪದ್ಧತಿ ಇರ್ಬೋದು, ಹ್ಮ್. ಹಾಗೆ ಈ ನಿಮ್ಮಂತವ್ರ ಸ್ಫೂರ್ತಿ ಇರ್ಬೋದು. ಒಂದಷ್ಟು ಯುವಕರಿದ್ರು ನಮ್ಮ ಹತ್ರ, ಒಂದು 50-70 ಹುಡುಗರು ಇದ್ರು. ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದ್ ತರದ ಸ್ಫೂರ್ತಿ ನನ್ಗೆ ಇವತ್ತು. ಅಲ್ಲ. ಒಬ್ಬೊಬ್ರು ನಮ್ಮ ಹತ್ರ ಎಲ್ಲ ವಿಚಾರದಂಗೆ ಕೃಷಿಕರಿಂದ ಹಿಡ್ದ ರಾಜಕಾರಣಿಗಳು ಇರ್ಬೋದು, ಬೇರೆ ಬೇರೆ ಎಲ್ಲಾರ್ನು ಬುಕ್ಸ್ ಓದುವ ಹವ್ಯಾಸಗಳಿದೆ ನಮ್ಗೆ. ಹೆಚ್ಚು Correct, correct. ಒಂದು 5,000 ಬುಕ್ಗಳನ್ನು ಓದ್ತೆ. ನಾನೀಗ ಮೊಬೈಲ್ ಮೊಬೈಲ್ ತುಂಬಾ ಯೂಸ್ ಮಾಡ್ತೆ. ಬರದ ಹವ್ಯಾಸಗಳಿದ್ದು, ಹ್ಮ್. ಯೂಟ್ಯೂಬ್ ಹಂಗೆ ಇವ್ರದ್ದು ಕೃಷಿದು ಕಾಣ್ತಾ ಇರುತ್ತೆ ಎಲ್ಲವುದು. ಹ್ಮ್. ಬಿಡುವಿನ ಸಮಯ ಆದಷ್ಟು ಆನ್ಲೈನ್ ನಮ್ಗೇನು ಉಪದ್ರ ಕೊಡ್ತಾ ಇಲ್ಲ, ಆನ್ಲೈನ್ ಉಪಯೋಗಿಸುವುದು ನಮ್ಗೆ ಉಪದ್ರ ಕೊಡತ್ತೆ. ಹೌದು. ಯಾಕೆಂದ್ರೆ ಇಡೀ ದಿವಸ ನಾವು ಆನ್ಲೈನ್ ಹಂಗೆ ಇರುವುದು ಅಂತ ಹೇಳಿ ಅಲ್ಲ, ಹ್ಮ್. ಇದ್ದಷ್ಟೊತ್ತು ಆನ್ಲೈನ್ ಇಂದ ನಮ್ಗೆ ಏನ್ ಸಂಪಾದನೆ ಆಗಿದೆ ಅಂತೇಳಿ ಹೇಳಿ, ಬರೇ ಹಣದ ಸಂಪಾದನೆ ಅಲ್ಲ, ಹ್ಮ್. ಮಸ್ತಕ ಪುಸ್ತಕ ಅಂತೇಳಿ. ಹ್ಮ್. ಪುಸ್ತಕದಂಗ ಇರೋದು ಮಸ್ತಕಕ್ಕೆ ಬರಕ್, ಮಸ್ತಕದಂಗಿದ್ದು ಪುಸ್ತಕಕ್ಕೆ ಬರ್ಬೇಕಂತೇಳಿ. ಹೌದು. ಈ ಕೃಷಿಯು ಕೂಡ ಅಷ್ಟೇ, ಬರೇ ಶೋಕಿಗಾಯಿ ಮಾಡ್ಕೊಂಡು ನಂದು ಅದು ಉಂಟು ಇದು ಉಂಟು ಅಂತೇಳಿ ಹೇಳ್ಕ ತಿರುಗುದ್ರಕ್ಕಿಂತ ಹ್ಮ್. ಇದರಿಂದ ಏನಾರು ಆದಾಯನೂ ಬರ್ಬೇಕು. Correct. ಇಲ್ಲ ಅಂತದಿದ್ರೆ ಎಂತೋ ಹಿಂದಿನ ಗಾದೆ ಮಾತಿತ್ತಲ್ಲ, ಹ್ಮ್. ಗಂಡಂತ್ರ ಹೆಂಡತಿ ದೇಶಾಂತರ, ಇಷ್ಟೇ. ಮತ್ತೇನಿಲ್ಲ ಸರ್, ಮಾತಾಡ್ಲಿಕ್ಕೆ ಏನಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕಿದೆ. ತುಂಬಾ ಯುವಕರಿಗೆ ಇನ್ಸ್ಪೈರ್ ಆಗ್ಬೋದು ಈ ಸ್ಟೋರಿ. ಒಂದು ನೀವು ನೀವು ತುಂಬಾ ಒತ್ತಾಯದಲ್ಲಿ ನೀವು ಸಂದರ್ಶನ ಕೊಟ್ಟಿರುವಂಥದ್ದು. ಯಾಕಂದ್ರೆ ನಿಮ್ಮ ಹತ್ರ ಎಷ್ಟೋ ಟೈಮಿಂದ ನಾನು ಕೇಳ್ತಿದ್ದೆ. ಒಂದು ಯಂಗ್ ಜನರೇಷನ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೆ. ಧನ್ಯವಾದಗಳು ಸರ್. ಹಾಗೆ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದು, ಸಾಮಾನ್ಯ ಇಲ್ಲೊಬ್ರು ನಮ್ಮ ಒಂದು 20 ವರ್ಷದ ಪರಿಚಯ ಇರ್ಬೋದು, ಬಂದು ನೀವು ಸಮಯ ಕೊಟ್ಟಿದ್ರಿ. ನಿಮ್ಮ ಯೂಟ್ಯೂಬ್ ಚಾನಲ್, ಹಾಗೆ ನಿಮ್ಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೆ ನಮ್ಗೆ ಯಾವುದೇ ಒಂದು ಪ್ರಚಾರ ಅಂದ್ರೆ ಮುಂಚಿಂದು ಆತಿಲ್ಲ, ಆನ್ಲೈನ್ ಇದ್ರಂಗೆಲ್ಲ ಬಪ್ಪದಂದ್ರು ಅಷ್ಟು ಖುಷಿ ಇಲ್ಲ. ಬಟ್ ಇನ್ನೊಂದಿಷ್ಟು ಜನ ಈ ಉದ್ಯೋಗ ಕ್ಷೇತ್ರಕ್ಕೆ ಹೋಗ್ಲಿ ಅಂತೇಳಿ ಹೇಳಿ ಒಂದು ಆಶಯದಿಂದ ನಿಮ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದೇವೆ. ಇದರಲ್ಲಿ ನನ್ನ ಮಾತಿನಲ್ಲಿ 4 ತಪ್ಪುಗಳೆಲ್ಲ ಇರ್ಬೋದು, ಆದ್ರೆ ಕೃಷಿಯತ್ತ ಆದಷ್ಟು ಒತ್ತು ಕೊಡೋಣ.